ರೈತರ ಪಾಲಿಗೆ ವಿಷವಾಯಿತು ಸಿಹಿ ಕೊಡುವ ಸಕ್ಕರೆ ಫ್ಯಾಕ್ಟರಿಗಳು. ಸಕ್ಕರೆ ಕಾರ್ಖಾನೆ ಕಲುಷಿತ ನೀರಿನಿಂದಾಗಿ ಈಗ ಹಳ್ಳ ಕೊಳ್ಳಗಳು ಕಪ್ಪಾಗಿದ್ದಾವೆ. ರೈತರ ಪಾಲಿಗೆನೇ ಸಿಹಿ ಕೊಡುವಂತಹ ಸಕ್ಕರೆ ಫ್ಯಾಕ್ಟರಿಗಳು ವಿಷವಾಗಿದ್ದಾವೆ. ಸಕ್ಕರೆ ಕಾರ್ಖಾನೆ ಕಲುಷಿತ ನೀರಿನಿಂದಾಗಿ ಹಳ್ಳ ಕೊಳ್ಳ ಈಗ ಕಪ್ಪಾಗಿದೆ. ಇನ್ನು ಹಳ್ಳದ ನೀರನ್ನು ಕುಡಿದ ಕೆಲವೇ ಗಂಟೆಗಳಲ್ಲಿ ಬಲಿಯಾಗ್ತಾ ಇದ್ದಾವೆ ರಾಸು. ರೈತನ ಮಿತ್ರವೇ ರಾಸುಗಳು, ಅವೇ ಈಗ ಬಲಿಯಾಗ್ತಾ ಇದ್ದಾವೆ. ಯಾದಗಿರಿ ಜಿಲ್ಲೆ ವಡಿಗೇರ ತಾಲೂಕಿನ ತುಮಕೂರಿನಲ್ಲಿ ಆಗಿರುವಂತಹ ಅವಾಂತರ. ತುಮಕೂರು ಗ್ರಾಮದ ಸೀಮಾಂತರದಲ್ಲಿ ಬರುವಂತಹ ಸಕ್ಕರೆ ಫ್ಯಾಕ್ಟರಿ ಕ್ರೋರ್ ಗ್ರೀನ್ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ನೀರಿನಿಂದ ಈಗ ರಾಸುಗಳು ಬಲಿಯಾಗ್ತಾ ಇದ್ದಾವೆ. ರೈತ ಮಿತ್ರ ರಾಸುಗಳು ಅವೇ ಬಲಿಯಾಗ್ತಾ ಇದ್ದಾವೆ. ಕಲುಷಿತ ನೀರು ಹಳ್ಳಕ್ಕೆ ಬಿಟ್ಟು ಫ್ಯಾಕ್ಟರಿಯಿಂದ ಈಗ ಮಂಕು ಬುದ್ಧಿ ಎರಿಸ್ತಾ ಇದ್ದಾರೆ. ನೂರಾರು ಹೆಕ್ಟೇರ್ ಪ್ರದೇಶಕ್ಕೆ ಹಳ್ಳದ ನೀರೇ ಈಗ ಆಸರೆಯಾಗಿದೆ. ಭತ್ತ, ಹತ್ತಿ, ಶೇಂಗಾ ಬೆಳೆಗಳು ಈಗ ಹಾನಿ ಆಗ್ತಾ ಇದ್ದಾವೆ. ರೈತರು ಮತ್ತೊಂದು ಕಡೆ ಕಂಗಾಲಾಗ್ತಾ ಇದ್ದಾರೆ. ತ್ಯಾಜ್ಯ ಬಿಡೋದನ್ನು ನಿಲ್ಲಿಸದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಈಗ ರೈತರು ಕೊಡ್ತಾ ಇದ್ದಾರೆ. ಕೆಲವು ತಿಂಗಳ ಹಿಂದೆ ಬೆಂಬಲ ಬೆಲೆಗೋಸ್ಕರ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು. ಸರ್ಕಾರದ ವಿರುದ್ಧ ಸೆಟೆದು ನಿಂತಿದ್ರು. ಆದರೆ ಈಗ ಏನಾಗ್ತಾ ಇದೆ ಅಂದರೆ ಇವತ್ತು ಇದೇ ಶುಗರ್ ಫ್ಯಾಕ್ಟ್ರಿಗಳಿಂದ ರೈತರು ಬೆಳೆದಂತಹ ಬೆಳೆಗಳಿಗೆ ಹಾನಿ ಆಗ್ತಾ ಇದೆ. ಕಲುಷಿತ ನೀರನ್ನು ಅವರು ಬಿಡ್ತಾ ಇದ್ದಾರೆ ಫ್ಯಾಕ್ಟ್ರಿಯಿಂದ. ಅದು ನೇರವಾಗಿ ರೈತರ ಜಮೀನಿಗೆ ಹೋಗ್ತಾ ಇದೆ. ಬೆಳೆಗಳೆಲ್ಲ ಕೊಳೆತು ಹೋಗ್ತಾ ಇದ್ದಾವೆ. ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳನ್ನು ರೈತರು ಅನುಭವಿಸ್ತಾ ಇದ್ದಾರೆ. ಈ ಭಾಗದ ರೈತರಿಗೆ ಏನಂದ್ರೆ ಸಿಹಿ ಆಗಬೇಕಾಗಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಸಂಪೂರ್ಣವಾಗಿ ಈಗ ರೈತರಿಗೆ ಏನಂದ್ರೆ ಕೈ ಆಗಿರ್ತಕ್ಕಂಥದ್ದು. ಏನಂದ್ರೆ ನಾವಿರ್ತಕ್ಕಂಥದ್ದು ಯಾದಗಿರಿ ಜಿಲ್ಲೆಯ ವಡಿಗೇರ ತಾಲೂಕಿನ ತುಮಕೂರು ಗ್ರಾಮದ ಹೊರವಲಯದಿರ್ತಕ್ಕಂಥ ಒಂದು ಹಳ್ಳದಲ್ಲಿರ್ತಕ್ಕಂಥದ್ದು. ಹಳ್ಳಕ್ಕೆ ಸಂಪೂರ್ಣವಾಗಿ ಏನಂದ್ರೆ ಸಕ್ಕರೆ ಕಾರ್ಖಾನೆಯ ವಿಷಪೂರಿತ ಕೆಮಿಕಲ್ ಇಂದ ಏನಂದ್ರೆ ಸಂಪೂರ್ಣವಾಗಿ ಅದು ನೇರವಾಗಿ ಹಳ್ಳಕ್ಕೆ ಬಿಡ್ತಾ ಇದ್ದಾರೆ. ಈ ಒಂದು ನೀರು ಬಿಟ್ಟಿದ್ರ ಪರಿಣಾಮವಾಗಿ ಏನಂದ್ರೆ ಹಳ್ಳ ಸಂಪೂರ್ಣವಾಗಿ ಏನಂದ್ರೆ ಕಲುಷಿತವಾಗಿ ಏನಂದ್ರೆ ಕಪ್ಪು ಬಣ್ಣಕ್ಕೆ ನೀರು ತಿರುಗಿರ್ತಕ್ಕಂಥದ್ದು. ಇದರಿಂದಾಗಿ ಏನಂದ್ರೆ ಜಾನುವಾರುಗಳು ಕೂಡ ಸಾಯ್ತಾ ಹೋಗ್ತಾ ಇದ್ದೇವೆ. ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಜನರು ಕೂಡ ಏನಂದ್ರೆ ಈ ಒಂದು ನೀರನ್ನ ಅವಲಂಬಿತವಾಗಿ ಏನಂದ್ರೆ ತಮ್ಮ ಬೆಳೆಗಳಿಗೆ ನೀರು ಕೂಡ ಹಾಯಿಸ್ತಾರೆ. ಅಂತ ಹಾಯಿಸ್ತಕ್ಕಂಥ ಜಮೀನುಗಳು ಕೂಡ ಈಗ ಸುಟ್ಟು ಅಂದ್ರೆ ಕಲುಷಿತಗೊಂಡು ಏನಂದ್ರೆ ಆ ಬೆಳೆಗಳು ಕೂಡ ಒಣಗ್ತಾ ಇರ್ತಕ್ಕಂಥ. ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಗ್ರಾಮಸ್ಥರು ಕೂಡ ಇದ್ದಾರೆ. ಅದರ ಜೊತೆಗೆ ನೀರನ್ನು ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ಸಂಪೂರ್ಣವಾಗಿ ಈ ಒಂದು ನೀರು ಕಪ್ಪು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು. ಇದೆಲ್ಲ ಕೆಮಿಕಲ್ ನಿಂದ ಈ ಒಂದು ನೀರು ಹಾಳಾಗಿರ್ತಕ್ಕಂಥ. ಅದ್ರ ಜೊತೆಗೆ ಇಲ್ಲಿ ರೈತರು ಕೂಡ ಇದ್ದಾರೆ, ರೈತ ಹೋರಾಟಗಾರರು ಕೂಡ ಇದ್ದಾರೆ. ಅವ್ರನ್ನು ಕೂಡ ನಾನು ಮಾತಾಡ್ತೀನಿ. ಈಗ ಗೌಡ್ರೆ, ಇದು ಏನಂದ್ರೆ ಈಗ ಕಪ್ಪು ಬಣ್ಣಕ್ಕೆ ತಿರುಗಿದೆ ನೀರು. ಯಾಕೆ ಕೆಮಿಕಲ್ ಫ್ಯಾಕ್ಟರಿ ಅವ್ರಿಗೆ ಈ ಗಮನಕ್ಕೆ ಬಂದಿದೆಯಾ, ಹೆಂಗೆ ಇದು ತುಮಕೂರು ಗ್ರಾಮದಲ್ಲಿರ್ತಕ್ಕಂಥ ಕೋರ್ಗಿನ್ ಶುಗರ್ ಫ್ಯಾಕ್ಟ್ರಿಯು ಸುಮಾರು ವರ್ಷಗಳಿಂದ ಈ ಭಾಗದ ಜನರು, ರೈತರು, ರೈತ ಹೋರಾಟಗಾರರು ಹೇಳ್ತಾ ಬಂದಿದ್ದೀವಿ. ಈ ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥ ಕಲುಷಿತ ನೀರು ಇವತ್ತು ಹಳ್ಳದ ಮುಖಾಂತರ ಕೃಷ್ಣಾ ನದಿ ಸೇರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈ ನೀರು ಈ ಕಪ್ಪು ಬಣ್ಣ ನೀರಾಗಿದೆ. ಇದರಿಂದ ಜನಗಳಿಗೆ, ದನಕರುಗಳಿಗೆ ಮತ್ತು ರೈತರಿಗೆ ಸಾಂಕ್ರಾಮಿಕ ರೋಗ ಹರಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಇದು ಸಾಕಷ್ಟು ದಿನಗಳಿಂದ ನಾವು ರೈತ ಹೋರಾಟಗಾರರು ಫ್ಯಾಕ್ಟ್ರಿ ಎಂಬ ಹೇಳಿಕೆ ಕೊಟ್ಟರು ಯಾರೂ ಅದನ್ನು ಕಿವಿ ಕೊಟ್ಟು ಕೇಳ್ತಾ ಇಲ್ಲ. ಇವತ್ತು ಈ ನೀರನ್ನು ಫ್ಯಾಕ್ಟ್ರಿಯವರು ಅಲ್ಲೇ ಹಿಂಗುವಂಥ ಕೆಲಸ ಮಾಡಬೇಕು. ಇದು ಹಳ್ಳಕ್ಕೆ ಬಿಟ್ಟು ಮತ್ತು ಕೃಷ್ಣಾ ನದಿ ನೀರು ಸೇರ್ತಕ್ಕಂಥ ಕೆಲಸ ಆಗಬಾರ್ದು. ಇದು ಏನಾದರೂ ಆದರೆ ಮುಂದಿನ ದಿನಗಳಲ್ಲಿ ಇಡೀ ಸುತ್ತಮುತ್ತ ಗ್ರಾಮದ ಜೊತೆ ಸೇರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುವುದು. ನೋಡಿದ್ರಲ್ಲ, ಇದಿಷ್ಟು ಏನಂದ್ರೆ ಇಲ್ಲಿನ ರೈತ ಹೋರಾಟಗಾರರು ಹೇಳಿರ್ತಕ್ಕಂಥ ಏನಂದ್ರೆ ಈ ಒಂದು ಕಲುಷಿತ ತ್ಯಾಜ್ಯದಿಂದಾಗಿ ನೇರವಾಗಿ ಹಳ್ಳಕ್ಕೆ ಬಿಟ್ಟಿದ್ರ ಪರಿಣಾಮವಾಗಿ ಬೆಳೆಗಳೆಲ್ಲ ಸಂಪೂರ್ಣವಾಗಿ ಒಣಗ್ತಾ ಇದ್ದೇವೆ. ಅದ್ರ ಜೊತೆಗೆ ಏನಂದ್ರೆ ರೈತರ ಬೆಳೆಗಳಿಗೂ ಕೂಡ ಹಾನಿಯಾಗಿರ್ತಕ್ಕಂಥ. ಅದ್ರ ಜೊತೆಗೆ ಈ ಒಂದು ಕಂಪನಿಯವರು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳದಿದ್ರೆ ನಾವು ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿರ್ತಕ್ಕಂಥ. ಮಹೇಶ್ ಪೌಟಿ ನ್ಯೂಸ್, ಯಾದಗಿರಿ.